ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಎಷ್ಟು ವರ್ಷಗಳಿಂದ ಮುಟ್ಟಲು ಸಾಧ್ಯವಿಲ್ಲ ಎಂದುಕೊಂಡಿದ್ದಂತಹ ಒಂದು ಪರಮೋಚ್ಚ ಶಕ್ತಿಯ ಸಾಮ್ರಾಜ್ಯದ ಬಾಗಿಲನ್ನ ಒಡೆದು ಕೇಂದ್ರ ಸರ್ಕಾರ ಭಾರಿ ದೊಡ್ಡ ಆಪರೇಷನ್ ನ ಶುರು ಮಾಡಿದೆ. ಹೌದು, ಇದು ಸಾಮಾನ್ಯ ಆಪರೇಷನ್ ಅಲ್ಲ. ಇದು ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಗಳಿಂದ ಹಿಡಿದು ಮೆಟ್ರೋ ಸಿಟಿಗಳವರೆಗೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಕಬಳಿಸಿಕೊಳ್ಳುತ್ತಿದ್ದಂತಹ ವಕ್ಫ್ ಬೋರ್ಡ್ ನ ಅಹಂಕಾರವನ್ನ ಮುರಿಯುವ ಐತಿಹಾಸಿಕ ಕಾರ್ಯಾಚರಣೆ. ಇದು ನಮ್ಮ ಆಸ್ತಿ, ನಾವೇ ಇದರ ಮಾಲೀಕರು, ನಮ್ಮನ್ನು ಯಾರು ಪ್ರಶ್ನೆ ಮಾಡುವಂತಿಲ್ಲ ಅಂತ ಬೀಗ್ತಾ ಇದ್ದಂತಹ ವಕ್ಫ್ ಬೋರ್ಡ್ಗೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಭಾರಿ ದೊಡ್ಡ ಮತ್ತು ಮಾರಣಾಂತಿಕ ಪೆಟ್ಟನ್ನು ಕೊಟ್ಟಿದೆ. ದೆಹಲಿಯ ಅತ್ಯಂತ ಪ್ರೈಮ್ ಲೊಕೇಶನ್ ನಲ್ಲಿರುವಂತಹ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಬರೋಬ್ಬರಿ 123 ಬೃಹತ್ ಆಸ್ತಿಗಳನ್ನ ವಕ್ಫ್ ಬೋರ್ಡ್ ನಿಂದ ಕಿತ್ತು ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಯಾವುದೇ ದೊಡ್ಡ ನೋಟಿಸ್ ಇಲ್ಲದೆ ರಾತ್ರೋರಾತ್ರಿ ನಡೆದಂತಹ ಈ ಮೆಗಾ ಟೇಕ್ ಓವರ್ ಆಪರೇಷನ್ ಇಂದ ವಿರೋಧ ಪಕ್ಷಗಳಿಗೆ ಮತ್ತು ಅಸದುದ್ದೀನ್ ಓವೈಸಿ ಅಂತಹ ನಾಯಕರಿಗೆ ಎಲ್ಲಿಲ್ಲದ ನಡುಕ ಶುರುವಾಗಿದೆ. ಅಷ್ಟಕ್ಕೂ ಈ 123 ಬೃಹತ್ ಆಸ್ತಿಗಳು ವಕ್ಫ್ ಬೋರ್ಡ್ ನ ಕೈ ಸೇರಿದ ಹೇಗೆ? 2014ರ ಚುನಾವಣೆಗೆ ಕೇವಲ ಕೆಲವು ದಿನಗಳ ಮುಂಚೆ ಹಿಂದಿನ ಯುಪಿಎ ಸರ್ಕಾರ ಮಾಡಿದಂತಹ ಅಕರಾಳ ಷಡ್ಯಂತ್ರ ಎಂಥದ್ದು? ಈ ಆಸ್ತಿಗಳನ್ನ ವಶಪಡಿಸಿಕೊಳ್ಳಲು ಮೋದಿ ಸರ್ಕಾರ ರಚಿಸಿದ್ದಂತಹ ರಹಸ್ಯ ಸಮಿತಿ ಯಾವುದು? ಈ ಆಪರೇಷನ್ ನಿಂದಾಗಿ ಓವೈಸಿ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಕಾದಿರುವ ಭೀಕರ ಆತಂಕವೇನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ವಕ್ಫ್ ಬೋರ್ಡ್ ನ ಈ ಆಸ್ತಿಕ ಬಳಕೆ ಮತ್ತು ಕೇಂದ್ರ ಸರ್ಕಾರದ ಈ ಖಡಕ್ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಕ್ಫ್ ಬೋರ್ಡ್ ನಲ್ಲಿರುವಂತಹ ಎಲ್ಲಾ ಹಿಂದೂಗಳ ಆಸ್ತಿಯನ್ನ ಮತ್ತೆ ವಾಪಸ್ ಪಡಿಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮೋದಿ ಅವರ ಕನಸಾಗಿರುವಂತಹ ವಕ್ಫ್ ಕಾಯ್ದೆಯ ತಿದ್ದುಪಡಿಗೆ ನಿಮ್ಮ ಅನುಮತಿ ಇದ್ರೆ ಐ ಸಪೋರ್ಟ್ ಮೋದಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಇಡೀ ವಿವಾದದ ಅಸಲಿ ಕಥೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಈ 123 ಆಸ್ತಿಗಳು ಎಲ್ಲೆಲ್ಲಿವೆ ಮತ್ತು ಅವುಗಳ ಬೆಲೆ ಎಷ್ಟು ಎನ್ನುವುದನ್ನ ನೋಡ್ಬೇಕಾಗತ್ತೆ. ಸಾಮಾನ್ಯವಾಗಿ ವಕ್ಫ್ ಬೋರ್ಡ್ ನ ಆಸ್ತಿಗಳು ಅಂದ್ರೆ ಹಳ್ಳಿಗಳಲ್ಲಿರುವ ಯಾವುದೋ ಪಾಳು ಬಿದ್ದ ಜಾಗ ಅಥವಾ ಸ್ಮಶಾನ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪು. ಕೇಂದ್ರ ಸರ್ಕಾರ ಈಗ ವಶಪಡಿಸಿಕೊಂಡಿರುವಂತಹ ಈ 123 ಆಸ್ತಿಗಳು ಇರುವುದು ದೇಶದ ರಾಜಧಾನಿ ನವದೆಹಲಿಯ ಅತ್ಯಂತ ದುಬಾರಿ ಮತ್ತು ಪ್ರತಿಷ್ಠಿತ ಜಾಗಗಳಲ್ಲೇ. ಹೌದು, ಕನ್ನಟ್ ಪ್ಲೇಸ್, ಮಥುರಾ ರಸ್ತೆ, ಅಶೋಕ್ ರೋಡ್, ಪಾರ್ಲಿಮೆಂಟ್ ಹೌಸ್ ಬಳಿಯ ಜಾಗಗಳು, ಹೀಗೆ ದೆಹಲಿಯ ಹೃದಯ ಭಾಗದಲ್ಲಿ ವಿಐಪಿ ಏರಿಯಾಗಳಲ್ಲಿ ಈ ಆಸ್ತಿಗಳಿವೆ. ಇವುಗಳಲ್ಲಿ ಮಸೀದಿಗಳು, ದರ್ಗಾಗಳು, ಸಾವಿರಾರು ಕೋಟಿ ಬೆಲೆ ಬಾಳುವ ಕಮರ್ಷಿಯಲ್ ಪ್ರಾಪರ್ಟಿಗಳು ಸೇರಿವೆ. ಇಂದಿನ ರಿಯಲ್ ಎಸ್ಟೇಟ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 223 ಆಸ್ತಿಗಳ ಒಟ್ಟು ಮೌಲ್ಯ ಊಹೆಗೂ ನಿಲುಕದಷ್ಟು, ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟಿದೆ. ಇಷ್ಟು ವರ್ಷ ಈ ಜಾಗಗಳ ಮೇಲೆ ದೆಹಲಿ ವಕ್ಫ್ ಬೋರ್ಡ್ ಸಂಪೂರ್ಣ ಕಂಟ್ರೋಲ್ ಅನ್ನ ಇಟ್ಕೊಂಡಿತ್ತು. ಈ ಜಾಗಗಳನ್ನ ನಮಗೆ ಯಾರೋ ದಾನವಾಗಿ ಕೊಟ್ಟಿದ್ದಾರೆ, ಹೀಗಾಗಿ ನಾವು ಇಲ್ಲಿ ಕಟ್ಟಡವನ್ನ ಕಟ್ಕೊಂಡಿದ್ದೀವಿ, ಬಾಡಿಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಈ ಜಾಗದ ಮೇಲೆ ಅಕ್ಷರಶಃ ದರ್ಬಾರನ್ನ ನಡೆಸ್ತಾ ಇತ್ತು. ಆದ್ರೆ ಅಸಲಿಗೆ ಈ ಜಾಗಗಳ ಮಾಲೀಕತ್ವ ವಕ್ಫ್ ಬೋರ್ಡ್ ಗೆ ಬಂದಿದ್ದೆ ಒಂದು ಭಾರಿ ದೊಡ್ಡ ರಾಜಕೀಯ ಷಡ್ಯಂತ್ರದಿಂದ. ಈ 123 ಆಸ್ತಿಗಳು ವಕ್ಫ್ ಬೋರ್ಡ್ ಗೆ ಹೇಗೆ ಸಿಕ್ವು ಅನ್ನೋದು ಇತಿಹಾಸವನ್ನು ತೆರೆದು ನೋಡಿದ್ರೆ ನಿಮಗೆ ಅಕ್ಷರಶಃ ಆಘಾತವಾಗುತ್ತೆ. ಸ್ನೇಹಿತರೆ, ಈ ಆಸ್ತಿಗಳು ಯಾವ ಕಾಲದಲ್ಲೂ ಕೂಡ ವಕ್ಫ್ ಬೋರ್ಡ್ ನ ಸ್ವಂತ ಆಸ್ತಿಗಳಾಗಿರ್ಲಿಲ್ಲ. ಸ್ವಾತಂತ್ರ್ಯ ಬರುವ ಮುನ್ನ ಬ್ರಿಟಿಷರ ಕಾಲದಲ್ಲಿ ನವದೆಹಲಿಯನ್ನ ನಿರ್ಮಾಣ ಮಾಡುವಾಗ ಈ ಎಲ್ಲಾ ಜಾಗಗಳನ್ನ ಬ್ರಿಟಿಷ್ ಸರ್ಕಾರ ವಶಪಡಿಸಿಕೊಂಡಿತ್ತು. ಸ್ವಾತಂತ್ರ್ಯದ ನಂತರ ಈ ಜಾಗಗಳು ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಅಂದ್ರೆ ನಗರಾಭಿವೃದ್ಧಿ ಸಚಿವಾಲಯದ ಸುಪರ್ದಿಗೆ ಬಂದಿತ್ತು. ಆದ್ರೆ ಕಥೆಗೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದು 2014ರಲ್ಲಿ. ಅದು 2014ರ ಲೋಕಸಭಾ ಚುನಾವಣೆಯ ಸಮಯ. ಆಗ ಅಧಿಕಾರದಲ್ಲಿದ್ದಂತಹ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರಕ್ಕೆ ತಾನು ಚುನಾವಣೆಯಲ್ಲಿ ಸೋಲುವುದು ಗ್ಯಾರಂಟಿ ಅಂತ ಗೊತ್ತಾಗ್ಬಿಟ್ಟಿತ್ತು. ಆಗ ಕೇವಲ ವೋಟ್ ಬ್ಯಾಂಕ್ ಗಾಗಿ, ಅಲ್ಪಸಂಖ್ಯಾತರ ಓಲೈಕೆಗಾಗಿ ಯುಪಿಎ ಸರ್ಕಾರ ಒಂದು ಭಾರಿ ದೊಡ್ಡ ಕುತಂತ್ರವನ್ನ ಮಾಡಿತ್ತು. ಚುನಾವಣೆಗೆ ಕೇವಲ ಕೆಲವು ದಿನಗಳು ಬಾಕಿ ಇರುವಾಗ ರಾತ್ರೋರಾತ್ರಿ ಒಂದು ಆದೇಶ ಹೊರಡಿಸಿದಂತಹ ಆಗಿನ ಸರ್ಕಾರ ಕೇಂದ್ರ ಸರ್ಕಾರದ ಮಾಲೀಕತ್ವದಲ್ಲಿದ್ದಂತಹ 223 ಬೃಹತ್ ಆಸ್ತಿಗಳನ್ನ ಡಿನೋಟಿಫೈ ಮಾಡಿ ಅವುಗಳನ್ನ ಸಂಪೂರ್ಣ ಉಚಿತವಾಗಿ ದೆಹಲಿ ವಕ್ಫ್ ಬೋರ್ಡ್ ಗೆ ಗಿಫ್ಟ್ ಆಗಿ ಬರೆದುಕೊಟ್ಬಿಟ್ಟಿತ್ತು. ದೇಶದ ಜನರ ತೆರಿಗೆಯ ಹಣದ ಆಸ್ತಿಯನ್ನ ಕೇವಲ ಅಧಿಕಾರದ ಆಸ್ತಿಗಾಗಿ ಒಂದು ಸಮುದಾಯದ ಬೋರ್ಡ್ ಗೆ ದಾರಿ ಎರೆದು ಕೊಡಲಾಯಿತು. ಇದೇ ಕಾರಣಕ್ಕೆ ವಕ್ಫ್ ಬೋರ್ಡ್ ಇಷ್ಟು ದಿನ ಈ ಆಸ್ತಿಗಳ ಮೇಲೆ ಅಹಂಕಾರದಿಂದ ಮೆರಿತಾ ಇತ್ತು. ಆದ್ರೆ 2014ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿ ಸರ್ಕಾರ ಯುಪಿಎ ಸರ್ಕಾರ ಮಾಡಿದಂತಹ ಅನ್ಯಾಯವನ್ನ ಸುಮ್ಮನೆ ಬಿಡಲಿಲ್ಲ. ಕೇಂದ್ರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ 223 ಆಸ್ತಿಗಳ ಫೈಲ್ ಗಳನ್ನ ಮತ್ತೆ ಓಪನ್ ಮಾಡುತ್ತೆ. ಆಸ್ತಿಗಳ ಅಸಲಿ ಮಾಲೀಕರು ಯಾರು ಅಂತ ತನಿಖೆ ಮಾಡಲು ಒಂದು ಸದಸ್ಯ ಸಮಿತಿಯನ್ನ ರಚನೆ ಮಾಡಿತ್ತು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಈ ಸಮಿತಿ ವಕ್ಫ್ ಬೋರ್ಡ್ ಗೆ ಒಂದು ಖಡಕ್ ಆಗಿರುವಂತಹ ನೋಟಿಸ್ ಅನ್ನು ಕೊಟ್ಟಿತ್ತು. 223 ಆಸ್ತಿಗಳು ನಿಮ್ಮದು ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ಸರಿಯಾದ ದಾಖಲೆಗಳನ್ನ, ಪತ್ರಗಳನ್ನ ತಂದ್ಕೊಡಿ ಅಂತ ಕೇಳಿತ್ತು. ಇಲ್ಲೇ ನೋಡಿ ವಕ್ಫ್ ಬೋರ್ಡ್ ನ ಅಸಲಿ ಬಣ್ಣ ಬಯಲಾಗಿತ್ತು. ತಿಂಗಳುಗಳ ಗಟ್ಟಲೆ ಸಮಯ ಕೊಟ್ಟರು ಕೂಡ ವಕ್ಫ್ ಬೋರ್ಡ್ ನಿಂದ 223 ಆಸ್ತಿಗಳಿಗೆ ಸಂಬಂಧಿಸಿದಂತೆ ಒಂದೇ ಒಂದು ಅಧಿಕೃತ ದಾಖಲೆಗಳನ್ನ ಸಮಿತಿಯ ಮುಂದೆ ಹಾಜರುಪಡಿಸಲು ಸಾಧ್ಯವಾಗಿರಲಿಲ್ಲ. ನಮಗೆ ಯಾರೋ ದಾನ ಕೊಟ್ಟಿದ್ದಾರೆ, ನಮ್ಮ ಹಿರಿಯರು
ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಎನ್ನುವ ಕಥೆಗಳನ್ನ ಹೇಳಿದ್ರಿ ವಿನಃ ಕಾನೂನುಬದ್ಧವಾದಂತಹ ಮಾಲೀಕತ್ವದ ಪತ್ರಗಳು ಅವರ ಬಳಿ ಇರಲೇ ಇಲ್ಲ. ಇದನ್ನು ಗಮನಿಸಿದಂತಹ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ವರದಿಯನ್ನು ಕೊಡುತ್ತೆ. ವಕ್ಫ್ ಬೋರ್ಡ್ ನ ಬಳಿ ಯಾವುದೇ ದಾಖಲೆಗಳಿಲ್ಲ. ಈ ಎಲ್ಲಾ 123 ಆಸ್ತಿಗಳು ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು ಇವುಗಳನ್ನ ತಕ್ಷಣವೇ ವಾಪಸ್ ವಶಕ್ಕೆ ಪಡೆಯಬೇಕು ಅಂತ ಶಿಫಾರಸು ಮಾಡಿತು. ಸಮಿತಿಯ ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆಯೇ ಕೇಂದ್ರ ಸರ್ಕಾರ ಒಂದೇ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಯಾವುದೇ ಮುನ್ಸೂಚನೆ ಇಲ್ಲದೆ ರಾತ್ರೋರಾತ್ರಿ ನೋಟಿಸ್ ಅಂಟಿಸಿ ಈ ಎಲ್ಲಾ 123 ಆಸ್ತಿಗಳನ್ನ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನ ಶುರು ಮಾಡಿತು. ಇದನ್ನು ನೋಡಿ ದೆಹಲಿ ವಕ್ಫ್ ಬೋರ್ಡ್ಗೆ ಅಕ್ಷರಶಃ ಭೂಕಂಪವಾಯಿತು. ತಕ್ಷಣವೇ ಅವರು ಓಡಿ ಹೋಗಿದ್ದು ದೆಹಲಿ ಹೈಕೋರ್ಟ್ ನ ಮೆಟ್ಟಿಲೇರ್ತಾರೆ. ಕೇಂದ್ರ ಸರ್ಕಾರ ನಮ್ಮ ಆಸ್ತಿಯನ್ನು ಕಸಿದುಕೊಳ್ತಾ ಇದೆ, ಇದಕ್ಕೆ ತಡೆ ನೀಡಿ ಅಂತ ಕಣ್ಣೀರನ್ನ ಹಾಕಿದ್ರು. ಆದ್ರೆ ಕೋರ್ಟ್ ನಲ್ಲಿ ವಕ್ಫ್ ಬೋರ್ಡ್ಗೆ ಕಾದಿದ್ದು ಮತ್ತೊಂದು ದೊಡ್ಡ ಮುಖಭಂಗ. ದೆಹಲಿ ಹೈಕೋರ್ಟ್ ವಕ್ಫ್ ಬೋರ್ಡ್ ನ ವಾದವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿತ್ತು. ನಿಮ್ಮ ಬಳಿ ದಾಖಲೆಗಳಿಲ್ಲ ಅಂದ್ರೆ ಆ ಆಸ್ತಿ ನಿಮ್ಮದಾಗುವುದು ಹೇಗೆ? ಕೇಂದ್ರ ಸರ್ಕಾರದ ಕ್ರಮಗಳಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಆಪರೇಷನ್ ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಬಿಟ್ಟಿತ್ತು. ಅಲ್ಲಿಗೆ ವಕ್ಫ್ ಬೋರ್ಡ್ ನ ಅಹಂಕಾರ ಸಂಪೂರ್ಣವಾಗಿ ಧೂಳಿಪಟವಾಗಿತ್ತು. ಕೇಂದ್ರ ಸರ್ಕಾರದ ಈ ಮೆಗಾ ಆಪರೇಷನ್ ನಿಂದ ಕೇವಲ ವಕ್ಫ್ ಬೋರ್ಡ್ ಮಾತ್ರವಲ್ಲ, ಎಐಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ, ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ನಂತಹ ವಿರೋಧ ಪಕ್ಷಗಳ ಎದೆಯಲ್ಲೂ ಕೂಡ ನಡುಕ ಶುರುವಾಯಿತು. ಅಷ್ಟಕ್ಕೂ ಇವ್ರಿಗೆ ಯಾಕೆ ಇಷ್ಟೊಂದು ಭಯ ಆಗುತ್ತಾ? ಇದು ಕೇವಲ ದೆಹಲಿಯ 123 ಆಸ್ತಿಗಳ ಕಥೆಯಲ್ಲ. ವಕ್ಫ್ ಬೋರ್ಡ್ ಇಡೀ ಭಾರತದಾದ್ಯಂತ ಸುಮಾರು 8 ಲಕ್ಷ ಎಕರೆಗಿಂತಲೂ ಹೆಚ್ಚು ಭೂಮಿಯನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದೆ. ಭಾರತೀಯ ರೈಲ್ವೆ ಮತ್ತು ರಕ್ಷಣಾ ಇಲಾಖೆಯ ನಂತರ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿ ಹೊಂದಿರುವುದೇ ಈ ವಕ್ಫ್ ಬೋರ್ಡ್. ತಮಿಳುನಾಡಿನ ಇಡೀ ಹಳ್ಳಿಯೊಂದನ್ನೇ ತನ್ನ ಆಸ್ತಿ ಅಂತ ಬರೆದುಕೊಂಡಿತ್ತು. ಪ್ರಾಚೀನ ದೇವಸ್ಥಾನಗಳ ಜಾಗವನ್ನ ಕ್ಲೈಮ್ ಮಾಡಿದ್ದು. ಹೀಗೆ ದೇಶದ ಮೂಲೆ ಮೂಲೆಯಲ್ಲಿ ವಕ್ಫ್ ಬೋರ್ಡ್ ಲ್ಯಾಂಡ್ ಜಿಹಾದ್ ನಡೆಸ್ತಾ ಇದೆ ಎನ್ನುವ ಆರೋಪಗಳಿವೆ. ಈಗ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ 123 ಆಸ್ತಿಗಳನ್ನ ಕಿತ್ತುಕೊಂಡಿರುವುದನ್ನ ನೋಡಿದ್ರೆ ಓವೈಸಿಯಂತಹ ನಾಯಕರಿಗೆ ಒಂದು ಭಯ ಶುರುವಾಗಿದೆ. ಎಂದು ದೆಹಲಿಯಲ್ಲಿ ಇರುವಂತಹ 123 ಆಸ್ತಿಗಳನ್ನ ಕಿತ್ಕೊಂಡ್ರು ನಾಳೆ ನಮ್ಮ ರಾಜ್ಯಗಳಲ್ಲಿ, ನಮ್ಮ ಊರುಗಳಲ್ಲಿ ನಾವು ಅಕ್ರಮವಾಗಿ ಒತ್ತುವರಿ ಮಾಡಿರುವಂತಹ ಎಲ್ಲ ವಕ್ಫ್ ಆಸ್ತಿಗಳನ್ನ ಕೇಂದ್ರ ಸರ್ಕಾರ ಇದೇ ರೀತಿ ಕಿತ್ಕೊಂಡ್ರೆ ನಮ್ಮ ಗತಿ ಏನು? ಇಂತಹ ಒಂದು ಭೀಕರ ಆತಂಕ ಅವರ ನಿದ್ದೆಯನ್ನು ಗೆಡಿಸಿದೆ. ಇದಕ್ಕಾಗಿಯೇ ಅವರು ಟಿವಿ ಮುಂದೆ ಬಂದು ಮೋದಿ ಸರ್ಕಾರ ಮುಸ್ಲಿಮರ ಆಸ್ತಿಯನ್ನು ಕಸಿದುಕೊಳ್ತಾ ಇದೆ ಅಂತ ಎಮೋಷನಲ್ ಆಗಿ ಡೈಲಾಗ್ ಅನ್ನು ಹೊಡೆಯಲು ಶುರು ಮಾಡಿದ್ದಾರೆ. ಸ್ನೇಹಿತರೆ, ಈ 123 ಆಸ್ತಿಗಳ ವಶ ಕೇವಲ ಒಂದು ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ಇನ್ನು ಕೂಡ ಮುಂದಿದೆ. ಕೇಂದ್ರ ಸರ್ಕಾರ ಈಗಾಗಲೇ ವಕ್ಫ್ ತಿದ್ದುಪಡಿ ಕಾಯ್ದೆ 2024 ಸಂಸತ್ತಿನಲ್ಲಿ ಮಂಡಿಸಿದೆ. ಈ ಬಿಲ್ ಪಾಸ್ ಆದ್ರೆ ವಕ್ಫ್ ಬೋರ್ಡ್ ಗಿದ್ದಂತಹ ಆ ಅನಿಯಮಿತ ಪವರ್ ಕಂಪ್ಲೀಟ್ ಆಗಿ ಕಟ್ ಆಗುತ್ತೆ. ಈ ಮೊದಲು ವಕ್ಫ್ ಬೋರ್ಡ್ ಯಾವುದೇ ಒಂದು ಜಾಗದ ಮೇಲೆ ನಿಂತು ಇದು ವಕ್ಫ್ ಆಸ್ತಿ ಅಂತ ಬೋರ್ಡ್ ಹಾಕಿದ್ರೆ ಅದರ ಮಾಲೀಕ ಕೋರ್ಟ್ಗೆ ಹೋಗುವಂತಿರ್ಲಿಲ್ಲ. ಕೇವಲ ವಕ್ಫ್ ಟ್ರಿಬ್ಯುನಲ್ ಮುಂದೆ ಮಾತ್ರ ತಲೆಬಾಗಬೇಕಾಗಿತ್ತು. ಆದ್ರೆ ಹೊಸ ಕಾನೂನಿನ ಪ್ರಕಾರ ಡಿಸಿ ಅವರು ಈ ಜಾಗದ ಅಸಲಿ ಪರಿಶೀಲನೆ ಮಾಡ್ತಾರೆ. ಬೋರ್ಡ್ ನಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಕಡ್ಡಾಯವಾಗಿ ನೇಮಿಸಲಾಗ್ತಾ ಇದೆ. ಈ ಕಾನೂನು ಜಾರಿಯಾದ್ರೆ ದೆಹಲಿಯ ಈ 123 ಆಸ್ತಿಗಳಂತೆ ದೇಶಾದ್ಯಂತ ಅಕ್ರಮವಾಗಿ ವಕ್ಫ್ ಬೋರ್ಡ್ ಒತ್ತುವರಿ ಮಾಡಿಕೊಂಡಿರುವ ಲಕ್ಷಾಂತರ ಎಕರೆ ಭೂಮಿ ವಾಪಸ್ ಸರ್ಕಾರಕ್ಕೆ ಅಥವಾ ಅಸಲಿ ಮಾಲೀಕರಿಗೆ ಸೇರುತ್ತೆ. ಇದೇ ಕಾರಣಕ್ಕೆ ಇಂದು ದೇಶಾದ್ಯಂತ ವಿರೋಧ ಪಕ್ಷಗಳು ಈ ಬಿಲ್ ವಿರುದ್ಧ ಬೊಬ್ಬೆ ಹೊಡಿತಾ ಇವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದಿನ ಸರ್ಕಾರಗಳು ದೇಶದ ಅಮೂಲ್ಯವಾದಂತಹ ಆಸ್ತಿಗಳನ್ನ ಒಂದು ನಿರ್ದಿಷ್ಟ ಸಮುದಾಯದ ಬೋರ್ಡ್ಗೆ ಬರೆದುಕೊಟ್ಟು ಮಾಡಿದಂತಹ ಐತಿಹಾಸಿಕ ತಪ್ಪುಗಳನ್ನ ಇಂದು ಮೋದಿ ಸರ್ಕಾರ ಸರಿಪಡಿಸ್ತಾ ಇರುವ ದಿಟ್ಟ ಹೆಜ್ಜೆ ಇಟ್ಟಿದೆ. ದೆಹಲಿಯ 123 ಆಸ್ತಿಗಳನ್ನ ವಶಪಡಿಸಿಕೊಂಡಿರುವುದು ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ಅಕ್ರಮವಾಗಿ ಕಬಳಿಸಿದ ಯಾವುದೇ ಆಸ್ತಿಯಾದ್ರೂ ಕೂಡ ಅದು ಕೊನೆಗೊಂದು ದಿನ ವಾಪಸ್ ಬರಲೇಬೇಕು ಎನ್ನುವುದನ್ನ ಜಗತ್ತಿಗೆ ಸಾರಿದೆ. ಸೊ ನಿಮ್ಗೇನನ್ಸುತ್ತೆ? 2014ರಲ್ಲಿ ಯುಪಿಎ ಸರ್ಕಾರ ಚುನಾವಣೆಗೆ ಹೋಗುವ ಮುನ್ನ 123 ಬೃಹತ್ ಆಸ್ತಿಗಳನ್ನ ವಕ್ಫ್ ಬೋರ್ಡ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ಅಪ್ಪಟ ಓಲೈಕೆಯ ರಾಜಕಾರಣ ಅಂತ ನಿಮ್ಗನ್ಸುತ್ತಾ? ದಾಖಲೆಗಳಿಲ್ಲದ ಈ ಎಲ್ಲಾ 123 ಆಸ್ತಿಗಳನ್ನ ವಕ್ಫ್ ಬೋರ್ಡ್ ನಿಂದ ಕಿತ್ತು ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿರುವ ಈ ಮಾಸ್ಟರ್ ಸ್ಟ್ರೋಕ್ 100% ಸರಿ ಅಲ್ವಾ? ಮುಂಬರುವ ದಿನಗಳಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆದ್ರೆ ಓವೈಸಿ ಅಂತಹ ನಾಯಕರು ಮತ್ತು ವಕ್ಫ್ ಬೋರ್ಡ್ ನ ಸರ್ವಾಧಿಕಾರ ಸಂಪೂರ್ಣವಾಗಿ ಅಂತ್ಯವಾಗುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ಮತ್ತು ಮೋದಿ ಸರ್ಕಾರದ ಈ ಮೆಗಾ ಆಪರೇಷನ್ ನ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.